ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶಿಲ್ಪ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನೇನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನನ್ನ ಮಕ್ಕಳಿಗೆ ಸ್ವಲ್ಪ ಡ್ರೆಸ್ಸುಗಳು ಇದ್ದಿಲ್ಲ ಡೈಲಿ ವೇರ್ಗೆ. ಬಟ್ಟೆಗಳು ತೊಗೋಬೇಕಿತ್ತು. ಎಷ್ಟು ಹಾಕಿ ಎಷ್ಟಿದ್ರೂ ಕೂಡ ಸಾಲ್ತಾ ಇಲ್ಲ. ಹಾಗೆ ಗಲೀಜು ಮಾಡ್ಕೊಳೋದು, ವಾಮಿಟ್ ಮಾಡ್ಕೊಳೋದು, ಇಲ್ಲ ಏನಾದರೂ ನೀರು ಕುಡಿಯೋಕೆ ಹೋಗಿ ಒದ್ದೆ ಮಾಡ್ಕೊಂಬಿಡೋದು. ಹಾಗಾಗಿ ಒಂದಿಷ್ಟು ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಮಾರ್ಟಿಗೆ ಹೋಗ್ತಾ ಇದ್ದೀವಿ. ಅದು ಚಿಕ್ಕವಳಿಗಂತೂ ಹಾಗೆ ಡೈಪರ್ ಇದು ಚೇಂಜ್ ಮಾಡೋದು, ಪದೇ ಪದೇ ಏನಾದರೂ ಜೊಲ್ ಬಿಟ್ಕೊಳೋದು ಎಲ್ಲ ಒದ್ದೆ ಆಗ್ಬಿಡ್ತಾವೆ ಡ್ರೆಸ್ಸು. ಹಾಗಾಗಿ ಹೋಗಿರೋದೇ ಸ್ವಲ್ಪ ಚಿಕ್ಕ ಮಗಳಿಗೆ ಜಾಸ್ತಿ ತೊಗೊಳ್ಳೋಣ ಅಂತ. ದೊಡ್ಡ ಮಗಳಿಗೆ ನಡೆಯುತ್ತೆ ಒಂದು ಸ್ವಲ್ಪ ಇದ್ದರೆ, ಚಿಕ್ಕ ಮಗಳು ಹಾಗೆ ದಿನಕ್ಕೆ ಒಂದು 10-15 ಡ್ರೆಸ್ ಚೇಂಜ್ ಮಾಡಿಸ್ಬೇಕು. ಇದು ಮಳೆಗಾಲ ಬೇರೆ, ಬಟ್ಟೆಗಳು ಒಣಗ್ತಾ ಇಲ್ಲ. ಹಾಗಾಗಿ ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ದೀವಿ ನೋಡಿ. ದೊಡ್ಡ ಮಗಳಿಗೆ ಡೈಲಿ ವೇರಿಗೆ ಮತ್ತು ಚಿಕ್ಕ ಮಗಳಿಗೆ ಕೂಡ ಸ್ಮೂತನು ಬಟ್ಟೆಗಳನ್ನ ತೊಗೋಬೇಕು ಅಂತ ಅಂದ್ಕೊಂಡು, ನನ್ನ ಹಸ್ಬೆಂಡ್ ಹೇಳ್ತೀನಲ್ಲ ಸ್ವಲ್ಪ ಸಾಯಂಕಾಲ ಅದ್ರ ಮೇಲೇ ಬರ್ತಾರೆ. ಕತ್ಲಾಗಿರುತ್ತೆ, 7 ಗಂಟೆಗೆಲ್ಲ ಬರ್ತಾರೆ ಮನೆಗೆ. ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ ಶಾಪಿಗೆ. ಅಲ್ಲಿ ಕೆಳಗಡೆ ಎಲ್ಲ ಬಟ್ಟೆ ಸೆಕ್ಷನ್ ಇದೆ. ಇಲ್ಲಿ ಚೆನ್ನಾಗಿರುತ್ತೆ, ಬಟ್ಟೆಗಳು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಇಲ್ಲಿ ಇದೇ ಮಾರ್ಟಿಗೆ ಬರ್ತೀವಿ. ಪ್ರತಿ ಸಲ ನಾವು ಬಂದರೆ ಬಟ್ಟೆ ಏನಾದರೂ ತೊಗೋಬೇಕು ಅಂತಂದರೆ ವಿಶಾಲ್ ಮಾರ್ಟಿಗೆ ಬರೋದು. ಬ್ರ್ಯಾಂಡೆಡ್ ಕೂಡ ಇರ್ತವೆ, ಡೈಲಿ ವೇರು ಎಲ್ಲ ಇರುತ್ತೆ. ಇವು ಸ್ಮೂತಾಗಿದ್ವಲ್ಲ, ಮಗಳಿಗೆ ಸ್ಕೂಲಿಂದ ಬಂದಮೇಲೆ ಹಾಕಿದ್ರಾಯ್ತು ಅಂತ ನೋಡಿದ್ವಿ. ಅದು ಯಾಕೋ ಸ್ವಲ್ಪ ತಿನ್ನಾಗಿತ್ತು. ಕಲರ್ ಏನೋ ಚೆನ್ನಾಗಿತ್ತು, ಗ್ರೀನು ಪಿಂಕು ಅಂತ ತೊಗೊಂಡಿದ್ದಂತ. ಇರಲಿ ಬಿಡು, ಏನು ಡೈಲಿ ಹಾಕ್ಕೊಳಕ್ಕಂತ ಹೇಳಿ ನನ್ನ ಹಸ್ಬೆಂಡ್ ಇರಲಿ ಬಿಡು ಮತ್ತು ಬೇರೆ ತೊಗೊಳೋಣ ಅಂತ ಹೇಳಿದರು. ಸರಿ ಬಿಡು ಅಂತ ಅವನು ತೊಗೊಂಡು. ತುಂಬ ಸ್ಮೂತ್ ಇದೆ ಬಟ್ಟೆಗಳೆಲ್ಲ. ಮತ್ತು ಅದಾದಮೇಲೆ ಚಿಕ್ಕ ಮಗಳ ಸ್ವೆಟ್ರು ತೊಗೊಂಡ್ವಿ. ಅದು 2 ಇದಾವೆ ಸ್ವೆಟ್ರು, ಹಾಕಿದ್ವಲ್ಲ ಅದು ಒಂದು ಬಟ್ ಒಣಗ್ತಾ ಇಲ್ಲ. ಅದು ಬಿಸಿಲೇ ಇಲ್ಲ, ಫುಲ್ ಮಳೆಗಾಲಲ್ಲ. ಹಾಗಾಗಿ ಸ್ವೆಟ್ರ್ ತೊಗೊಂಡು, ಸಾಕ್ಸು, ಸ್ವೆಟ್ರು, ಕ್ಯಾಪು ಮತ್ತು ಡೈಲಿ ವೇರು ಪೆಟಿಕೋಟ್ ಥರ ಅದು ಚಡ್ಡಿಗಳು ಎಲ್ಲ ತಗೊಳ್ತಾ ಇದ್ದೀವಿ ನೋಡಿ. ತುಂಬ ಹಠ ಮಾಡ್ತಾಯಿದ್ಲು ಮಗಳು ನನ್ನ ಹತ್ರ, ನಾನೇ ಎತ್ಕೋಬೇಕು ಅಂತ. ಹಾಗಾಗಿ ಅವ್ರ ಪಪ್ಪ, ಅವಳು ನನ್ನ ದೊಡ್ಡ ಮಗಳು ಮತ್ತು ಅವ್ರ ಪಪ್ಪ ಶಾಪ್ ಮಾಡ್ತಾಯಿದ್ರು. ಮತ್ತು ಫಸ್ಟ್ ಫ್ಲೋರ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಅಪ್ಪ ಲಿಫ್ಟಲ್ಲಿ ಹೋಗೋಣ ಅಂತ ಹೇಳಿದ್ಲು. ನನಗೂ ಪಾಪನ ಎತ್ಕೊಂಡು ಹತ್ತೋಕ್ಕೆಲ್ಲ ಆಗಲಿಲ್ಲಲ್ಲ, ಹಾಗಾಗಿ ಅದರಲ್ಲೇ ಹೋಗ್ತಾ ಇದ್ದೀವಿ. ನನ್ನ ಚಿಕ್ಕ ಮಗಳು ತುಂಬ ಗಾಬರಿ ಆಗ್ಬಿಟ್ಲು. ಅದು ಒಂಥರ ಸೌಂಡ್ ಬರುತ್ತಲ್ಲ. ಇಲ್ಲಿ ಮೇಲ್ಗಡೆ ಸೆಕ್ಷನ್ನಲ್ಲಿ ಬೇರೆ ಐಟಮ್ಸು, ಹೋಮ್ ಅಪ್ಲೈನ್ಸಸ್ ಎಲ್ಲ ಇರುತ್ತೆ. ಮತ್ತು ಬ್ಯಾಗ್ಸು, ಕಿಚನ್ ಐಟಮ್ಸು, ಇದು ಕರ್ಟನ್ಸು, ಬೆಡ್ಶೀಟ್ಸು, ಎವ್ರಿಥಿಂಗ್ ಅಲ್ಲಿ ತೊಗೋಬಹುದು. ಆ ಥರ ರೇಷನ್ ಆ ಥರ ಇರೋದಿಲ್ಲ, ಮನೆಗೆ ಬೇಕಾದ ದಿನಸಿ ಐಟಮ್ ಈ ಥರ ಇರೋದಿಲ್ಲ. ಗೊಂಬೆಗಳಿದ್ದು ಅಲ್ಲಿ ಗೊಂಬೆಗಳನ್ನ ಬೇಕು ಅಂತ ಹೇಳ್ತಾಯಿದ್ಲು. ಮನೇಲಿ ತುಂಬ ಗೊಂಬೆಗಳಿದ್ವು, ಆದರೂ ಅವಳು ಆಸೆ ಪಡ್ತಾಯಿದ್ಲು. ಅವು ಟೀ ಕಪ್ಸ್ ಕೂಡ ಚೆನ್ನಾಗಿದ್ವು, ಆಫರಲ್ಲಿ ಕೂಡ ಇದ್ದವು. ಹಾಗಾಗಿ ಟೀ ಕಪ್ಸ್ ತೊಗೊಂಡ್ವಿ. ಮತ್ತು ಡೋರ್ ಮ್ಯಾಟ್ಸು, ಕರ್ಟನ್ಸು ಅದನ್ನು ತೊಗೊಂಡ್ವಿ. ಆಮೇಲೆ ತುಂಬ ಟೈಮ್ ಆಗಿಬಿಟ್ಟಿತ್ತು, 10 ಗಂಟೆ ಎಲ್ಲ ಆಗಿತ್ತು. ಮನೆಗೆ ಹೋದರೆ ಏನಾದರೂ ತಿಂತಾಳೆ ಅಂತ ಕೇಳಿದ್ವಿ ಮಗಳಿಗೆ, ಇಲ್ಲ ಅಂತಾಳೆ. ಮತ್ತು ಬೆಳಗ್ಗೆಲ್ಲ ಸ್ಕೂಲ್ಗೆ ಹೋಗಬೇಕಲ್ಲ, ಲೇಟ್ ಆದರೆ ಅಂತ ಹೇಳಿ ಅಷ್ಟೊತ್ತಿಗೆ ಆಗಲೇ ನೋಡಿ ಎಲ್ಲ ಬಂದಾಗ್ತಾಯಿದ್ವು ಅಂಗಡಿಗಳೆಲ್ಲ. ಅಷ್ಟೊತ್ತಿಗೆ ಮನೆಗೆ ಬಂದ್ವಿ. ಆಗಲೇ ಎಲ್ಲ ಅಡುಗೆ ಮಾಡಿ ಇಟ್ಟು ಹೋಗಿದ್ದೆ ನಾನು. ಹಾಗಾಗಿ ಯಾವುದೋ ಚಾಟ್ ಸೆಂಟ್ರಲ್ಲಿ ಹೋಗಲೇ ಇಲ್ಲ. ಮನೆಗೆ ಬರ್ತಾಯಿದ್ದೀವಿ ನೋಡಿ. ಮಾರ್ಟಿಂದ ಮನೆಗೆ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ನಮಗೆ ಈ ಕಡೆ ಎಂಡಲ್ಲಿ ನಮ್ಮ ಮನೆ ಇದ್ದರೆ, ನಮ್ಮ ಸಿಟಿ ಎಂಡಲ್ಲಿ ಇದು ಮಾರ್ಟ್ ಇದೆ. ಹಾಗಾಗಿ ಹೋಗೋದೇ ಒಂದು 10-15 ನಿಮಿಷ ಆಗುತ್ತೆ. ತುಂಬ ಟೈಮ್ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡ್ ಮನೆಗೆ ಬರೋದು ಲೇಟಾಗಿ ಬಂದು, ಮತ್ತು ಮಗಳು ಕೂಡ ತುಂಬ ಕಿರಿಕಿರಿ ಮಾಡ್ತಾಯಿದ್ಲು. ಏನಾದರೂ ತೊಗೋಬೇಕಾದ್ರೆ ಸುಮ್ಮನೆ ಹುಡುಗರು ಇದ್ದರೆ, ಮನೇಲಿ ಮಕ್ಕಳಿದ್ರೆ ಏನು ಬೇಗ ಆಗೋದೇ ಇಲ್ಲ. ಅದು ಬೇಕು ಇದು ಬೇಕು, ಅದು ಚೆಂದ ಕಂಡುಬಿಡುತ್ತೆ ಅಷ್ಟೇ, ಕ್ವಾಲಿಟಿ ಇರಲ್ಲ, ಏನಿರಲ್ಲ. ಆಯ್ತು ಬಿಡು ಅಂತ ಹೇಳಿ ಹಾಗೆ ರಂಪಿಸಿ ಎಲ್ಲ ಹೇಳೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ನೋಡಿ. ತುಂಬ ಟೈಮ್ ಆಗಿಬಿಟ್ಟಿದೆ. ನಾವು ಮನೆಗೆ ಬರೋಷ್ಟರಲ್ಲಿ ಈಗ ಲೇಟ್ ಆಗುತ್ತೆ ಅಂತಲೇ ಮನೇಲಿ ಅಡುಗೆ ಮಾಡೇ ಇಟ್ಟು ಬಂದಿದ್ದೆ. ಮತ್ತು ಮನೆಗೆ ಬಂದು ಅಡುಗೆ ಮಾಡೋದು ಅಂತಂದರೆ ತುಂಬ ಟೈಮಾಗಿ ಮಲಗೋ ಅಷ್ಟರಲ್ಲೇ 11-12 ಗಂಟೆ ಆಗಿಬಿಡುತ್ತೆ. ಮತ್ತು ಬೆಳಗ್ಗೆ ಬೇಗ ಎದ್ದೇಳಬೇಕಲ್ಲ, ಹಾಗಾಗಿ ದೊಡ್ಡ ಮಗಳಿಗೆ ಸ್ವಲ್ಪ ಹೋದ ಕೂಡಲೇ
ರೆಡಿ ಇದ್ದರೆ ಅಡುಗೆ ಹೋಗಿ ಊಟ ಮಾಡಿಸಿ ಮಲಗಿಸ್ಬಿಟ್ರೆ ಆಯಿತು. ಫಸ್ಟ್ ಚಿಕ್ಕ ಮಗಳನ್ನ ಮಲಗಿಸಿ ಆಮೇಲೆ ದೊಡ್ಡ ಮಗಳನ್ನ ಮಲಗಿಸ್ಬೇಕು. ಹಾಗಾಗಿ ಬಂದ ಕೂಡಲೇ ಟೈಮ್ ಆಗುತ್ತೆ ಅಂತ ಹೇಳಿ ಎಲ್ಲ ಅಡುಗೆ ಎಲ್ಲ ಮಾಡಿ ಬಂದ್ಬಿಟ್ಟಿದ್ದೆ. ನೋಡಿ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಅವಾಗ ಪುರಾಣ ಹೇಳ್ತಾ ಇರ್ತಾರೆ ಆ ಟೆಂಪಲಲ್ಲಿ. ಟೆಂಪಲ್ ಹತ್ರನೇ ದಿನ ಇಲ್ಲೆಲ್ಲ ಅಲ್ಲಿ ಟೆಂಪಲ್ ಮುಂದೆನೇ ಹೋಗಬೇಕು. ಹೋದ್ವಿ, ಟೈಮ್ ಆಗಿತ್ತು, ಮನೆಗೆ ಬಂದ್ವಿ. ಅದು ಸಾಕು, ಬ್ಯಾಗೆಲ್ಲ ಲಗೇಜ್ ಅಂತಾರಲ್ಲ ತುಂಬ ಹೆವಿ ಆಗಿಬಿಟ್ಟಿತ್ತು. ಮತ್ತು ನನ್ನ ಮಗಳನ್ನ ಎತ್ಕೊಂಬಂದೆ. ನನ್ನ ಹಸ್ಬೆಂಡ್ ಬಂದು ಪ್ಲೀಸ್ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ ತಿದ್ದುಕೊಳ್ತೀನಿ.